ಚಪಾತಿ ಹಿಟ್ಟನ್ನು ನೀರಲ್ಲಿ ಹಾಕಿ ಇಂಥ ಸ್ನ್ಯಾಕ್ಸ್ ಮಾಡಿದ್ದೀರಾ? ಹಲೋ ನನ್ನ ಕುಟುಂಬದವರೇ, ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬೆಸ್ಟ್ ಒಂದು ಸ್ನ್ಯಾಕ್ಸ್ ರೆಸಿಪಿ. ತುಂಬ ಸಿಂಪಲ್ ಹಾಗೂ ಈಸಿ ಆಗಿದೆ. ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಯಾವುದರಿಂದ ಇದನ್ನು ಮಾಡಿದ್ರಿ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾರೆ. ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ನೀರನ್ನು ಕುದಿಲಿಕ್ಕಿಡಿ. ಆ ನೀರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಆಮೇಲೆ ಚಪಾತಿ ಲಟ್ಟಿಸಿದಿರುತ್ತಲ್ಲ, ಹಿಟ್ಟೆಲ್ಲ ಬಾಕಿ ಉಳಿದಿರುತ್ತೆ ಚಪಾತಿ ಮಾಡಿ, ಆ ಹಿಟ್ಟನ್ನು ಲಟ್ಟಿಸಿ ಒಂದು 2 ಅಥವಾ 3 ಅಷ್ಟೇ ಹಾಕಿ, ಜಾಸ್ತಿ ಹಾಕಬೇಡಿ. ಒಂದೊಂದು ಹಾಕಿ ಕೂಡ ಬೇಯಿಸಿ ತೆಗೆದರೆ ಇನ್ನೂ ಕೂಡ ಒಳ್ಳೆಯದು, ಈಸಿ ಆಗುತ್ತೆ ನಿಮಗೆ ಕೆಲಸ. ಜಾಸ್ತಿ ಇಡ್ಲಿಕ್ಕಿಲ್ಲ, ಒಂದು ಅರ್ಧ ನಿಮಿಷ ಇಟ್ಟು ಅದನ್ನು ಸೋಸುವ ಪಾತ್ರೆಗೆ ಹಾಕಿಬಿಡಿ. ಈ ರೀತಿ ಟೆನ್ಷನ್ ಮಾಡಬೇಡಿ, ಸ್ವಲ್ಪ ಅಂಟು ಕಟ್ ಆಗುತ್ತೆ, ಏನು ಕೂಡ ಆಗೋದಿಲ್ಲ, ಹಾಗೆಯೇ ಇರಲಿ. ಸೋಸಿ ಆದಮೇಲೆ ಒಂದು ಪ್ಲೇಟಿಗೆ ಹಾಕಿ ಸ್ವಲ್ಪ ಇದನ್ನು ಡ್ರೈ ಆಗಲಿಕ್ಕೆ ಹಾಗೆಯೇ ಬಿಡಿ. ಪ್ಲೇಟಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿದರೆ ಇನ್ನೂ ಕೂಡ ಒಳ್ಳೆಯದು. ಇಲ್ಲಿ ನಾನು ಸಾಸ್ ರೆಡಿ ಮಾಡ್ತಾ ಇದ್ದೀನಿ. ಟೊಮೆಟೊ ಸಾಸು ಹಾಗೂ ಚಿಲ್ಲಿ ಸಾಸು, ನೆಕ್ಸ್ಟ್ ಸೋಯಾ ಸಾಸು ಮತ್ತು ಚಿಲ್ಲಿ ಪೌಡರ್ ಇಷ್ಟನ್ನು ನಾನಿಲ್ಲಿ ಹಾಕಿ ಒಂದು ಬೌಲಿಗೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಸೈಡಿಗೆ ಇಟ್ಟುಬಿಡಿ. ಓಕೆ, ಇವಾಗ ಅದೇ ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀನಿ. ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಕ್ಯಾಪ್ಸಿಕಮ್, ಕ್ಯಾರೆಟ್, ಕ್ಯಾಬೇಜ್ ಈ ರೀತಿ ಮನೆಯಲ್ಲಿದ್ದ ಸ್ವಲ್ಪ ತರಕಾರಿಯನ್ನು ಹಾಕಿಬಿಡಿ. ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿ. ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಆಮೇಲೆ ಇದಕ್ಕೆ ನಾನೇನು ಮಾಡಿದ್ದೀನಿ, ಡ್ರೈ ಆದ ಚಪಾತಿ ಉಂಟು ನೋಡಿ, ಹಿಟ್ಟು, ಅದನ್ನು ನೋಡಿ ಈ ರೀತಿ ಕಟ್ ಮಾಡಿ. ಚಾಕುವಿನಿಂದ ಅಥವಾ ಇದರಿಂದ ಸೀಸರಿಂದ ಅಂದರೆ ಕತ್ತರಿಯಿಂದ ಯಾವ ರೀತಿ ನಿಮಗೆ ಆಗುತ್ತೆ ಆ ರೀತಿ ನೀವು ಕಟ್ ಮಾಡಿದರೆ ಆಯಿತು. ಇವಾಗ ಇದಕ್ಕೆ ನಾನು ಮೊಟ್ಟೆನ ಹಾಕ್ತಾ ಇದ್ದೀನಿ. 2 ಮೊಟ್ಟೆ ತಿನ್ನೋದವರು ಸ್ಕಿಪ್ ಮಾಡ್ಬೋದು. ಮೊಟ್ಟೆ ಹಾಕಿ ಸ್ವಲ್ಪ ಮೇಲ್ಗಡೆಯಿಂದ ಉಪ್ಪು ಹಾಗೂ ಪೆಪ್ಪರನ್ನು ಹಾಕಿದ್ದೀನಿ. ಹಾಗೂ ಅದನ್ನು ಸ್ವಲ್ಪ ಹಾಗೇ ಬಿಡ್ತೀನಿ ಸ್ಪ್ರೆಡ್ ಮಾಡಿ. ಸ್ವಲ್ಪ ಇದು ಫ್ರೈ ಆಗಿದ್ದೆ ಅದನ್ನು ಚೆನ್ನಾಗಿ ನಾನು ಹುಡಿ ಮಾಡ್ತೀನಿ. ಓಕೆ, ಸ್ವಲ್ಪ ಹೊತ್ತು ಅಂದರೆ ಮೊಟ್ಟೆ ಉಂಟು ನೋಡಿ, ಸ್ವಲ್ಪ ಹೀಗೆ ತಿನ್ನಲಿಕ್ಕೆ ಸಿಗಬೇಕಲ್ವ, ಹಾಗಾಗಿ ನೋಡಿ ಇವಾಗ ನಾನು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಈ ಎಣ್ಣೆಗೆ ಉಂಟು ನೋಡಿ, ನಾನು ಕಟ್ ಮಾಡಿದ ಚಪಾತಿ ಹಿಟ್ಟನ್ನು ಹಾಕ್ತೀನಿ. ಸ್ವಲ್ಪ ಅಂಟಬಹುದು ಅಥವಾ ಏನು ಟೆನ್ಷನ್ ಮಾಡಬೇಡಿ, ನೀವು ಮಾಡುವಾಗ ಏನು ಕೂಡ ಆಗೋದಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಇದೇನಪ್ಪ ಈ ರೀತಿ ಆಗ್ತಾ ಉಂಟು ಏನು ಎನಿಸ್ಬಿಡಿ, ಅಂಟಾದರೂ ಪರವಾಗಿಲ್ಲ, ಹೇಗಾದರೂ ಮಾಡಿ ನೀವು ಕಟ್ ಮಾಡಿ ಇದರೊಳಗೆ ಹಾಕಿಬಿಡಿ ಅಷ್ಟೇ. ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಒಳ್ಳೆ ರೀತಿ ಇದನ್ನು ಫ್ರೈ ಮಾಡಿ. ಎಣ್ಣೆ ಇರಬೇಕು ಮಾತ್ರ, ತುಂಬ ಡ್ರೈ ಆಗಬಾರ್ದು. ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಆಮೇಲೆ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಜಾಸ್ತಿ ಹಾಕಿ, ಇದು ಹೀಗೇ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ಸಾಸ್ ಬೇಕಂತಲೇ ಇಲ್ಲ, ಒಮ್ಮೆ ನೀವು ಟ್ರೈ ಮಾಡ್ಬೋದು, ಬೇಕಾದ್ರೆ ಸ್ವಲ್ಪ 1 ಸ್ಪೂನ್ ತಿಂದು ನೋಡಿ. ಕೆಲವರಿಗೆ ಸಾಸ್ ತುಂಬ ಇಷ್ಟ ಅಲ್ವಾ, ಹಾಗಾಗಿ ನಾನು ಮೇಲ್ಗಡೆಯಿಂದ ಸಾಸನ್ನು ಹಾಕ್ತಾಯಿದ್ದೀನಿ. ನನ್ನ ಮಕ್ಕಳಿಗೆಲ್ಲ ಸಾಸ್ ಇದ್ದರೆ ಇಷ್ಟ, ಹಾಗೆ ನಾನು ಇದಕ್ಕೆ ಸಾಸನ್ನು ಆ್ಯಡ್ ಮಾಡಿದ್ದೀನಿ. ಫಸ್ಟಿಗೆ ನಾನು ರೆಡಿ ಮಾಡಿ ಇಟ್ಟಿದ್ದೆ ನೋಡಿ, ಆ ಸಾಸನ್ನು ಇವಾಗ ಹಾಕಿದ್ದೀನಿ. ಮೇಲ್ಗಡೆಯಿಂದ ಸ್ವಲ್ಪ ಫ್ಲೇವರ್ಗೆ ಚೀಸನ್ನು ಹಾಕ್ತಾಯಿದ್ದೀನಿ. ಆಪ್ಷನಲ್ಲಿದ್ದು ನಿಮಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲದಿದ್ದರೆ ಬೇಡ, ಪರವಾಗಿಲ್ಲ. ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿಬಿಡಿ, ತುಂಬ ಚೆನ್ನಾಗಾಗುತ್ತೆ. ಇಷ್ಟೇ ಮಾಡಲಿಕ್ಕಿರೋದು, ಏನು ಮಾಡಲಿಕ್ಕಿಲ್ಲ, ಎಷ್ಟೊಂದು ರುಚಿಯಾಗುತ್ತೆ ನೋಡಿ. ಇದು ಜಸ್ಟ್ ಒಮ್ಮೆ ಇದನ್ನು ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಉಳಿದ ಹಿಟ್ಟು ಹಾಗೆಯೇ ಉಳಿದಿರುತ್ತೆ, ಅದರಲ್ಲಿ ನೀವು ಈ ರೀತಿ ರೆಸಿಪಿಯನ್ನು ಮಾಡ್ಬೋದು. ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಹಾಗೂ ಹೇಗೆ ಆಗಿತ್ತಂತ ಹೇಳಲು ಮಾತ್ರ ಮರಿಬೇಡಿ.